ಕುರುಬ ಸಮುದಾಯ ಯಾಕೆ ವಿಶಿಷ್ಟ? ಹಿಂದುಳಿದ ವರ್ಗಗಳ ಬ್ರಾಕೆಟ್ ಇಂದ ಕುರುಬರು ಹೊರಗಡೆ ಹೋದ್ರೆ ಬಹಳ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗತ್ತೆ. ಆಗ ಸಿದ್ದರಾಮಯ್ಯ ಕುರುಬರನ್ನ ಎಸ್ಟಿಗೆ ಸೇರಿಸೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ನೀಡಿರಲಿಲ್ಲ. ಆಗ ಮಾತ್ರ ಕುರುಬರು ದೊಡ್ಡ ಶಕ್ತಿಯಾಗಿ ಪ್ರಭಾವಿಗಳಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ. ನಮಸ್ಕಾರ, ಬುಗ್ನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಗ್ನಕೆರೆ. ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ವಿಷಯ ಈಗ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಈಗ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಸಮೀಕ್ಷೆ ನಡೀತಿರುವಂತಹ ವೇಳೆಯಲ್ಲಿ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ಚರ್ಚೆ ಬಂದಿರೋದು ಅದಕ್ಕೊಂದು ಬೇರೆದೇ ಮಹತ್ವವನ್ನು ಪಡ್ಕೊಂಡಿದೆ. ನಿಜಕ್ಕೂ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾ? ಈ ವಿಷಯ ಇತ್ತೀಚಿನ ವರ್ಷಗಳಲ್ಲಿ ಚರ್ಚೆಯ ಮುನ್ನೆಲೆಗೆ ಬಂದಿದ್ದು ಯಾವಾಗ, ಯಾಕೆ, ಯಾರು ಕಾರಣಕರ್ತರು, ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನು, ಹೀಗೆ ನಾನಾ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಈ ವಿಷಯ. ಅವೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಕುರುಬ ಸಮುದಾಯ ಒಂದು ರೀತಿಯ ವಿಶಿಷ್ಟ ಸಮುದಾಯ. ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹತ್ತತ್ರ ಒಂದು 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಜನಸಂಖ್ಯೆಯನ್ನು ಹೊಂದಿದೆ. ಅದು ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಆದರೆ ಹತ್ತತ್ರ ಒಂದು 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬರು ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಈಗಿರುವಂಥ ಕುರುಬ ಸಮುದಾಯ ಹಿಂದುಳಿದ ವರ್ಗಗಳ ಆ ಪ್ರವರ್ಗದಲ್ಲಿ ಅಥವಾ ಹಿಂದುಳಿದ ವರ್ಗಗಳಲ್ಲಿ ಅತಿ ದೊಡ್ಡ ಸಮುದಾಯ. ಒಂದು ಇಡೀ ರಾಜ್ಯಾದ್ಯಂತ ಹರಡಿಕೊಂಡಿದೆ, ಇನ್ನೊಂದು ಹಿಂದುಳಿದ ವರ್ಗಗಳ ಪೈಕಿ ಅತಿ ದೊಡ್ಡ ಸಮುದಾಯ. ಅದರಿಂದಾಗಿ ಹಿಂದುಳಿದ ವರ್ಗಗಳಲ್ಲಿ ಕುರುಬ ಸಮುದಾಯಕ್ಕೆ ಒಂದು ದೊಡ್ಡಣ್ಣನ ಪಾತ್ರ ಸಿಕ್ಕಿದೆ. ಮತ್ತೆ ಕುರುಬ ಸಮುದಾಯದಿಂದ ಹಿಂದುಳಿದ ವರ್ಗಕ್ಕೂ ಒಂದು ಛತ್ರಿ ಸಿಕ್ತಂಗಾಗಿದೆ, ಅಥವಾ ಒಂದು ಆಲದ ಮರ ಸಿಕ್ತಂಗಾಗಿದೆ, ನೆರಳು ಸಿಕ್ತಂಗಾಗಿದೆ. ಹೀಗೆ ರಾಜ್ಯಾದ್ಯಂತ ಹರಡಿಕೊಂಡಿರುವ ಕಾರಣಕ್ಕೋಸ್ಕರ ಮತ್ತು ಅದಕ್ಕೊಬ್ಬ ಸಿದ್ದರಾಮಯ್ಯನಂತ ನಾಯಕ ಸಿಕ್ಕಿರುವ ಕಾರಣಕ್ಕೋಸ್ಕರ ಈಗ ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದ್ದಾರೆ. ಮತ್ತೊಂದು ಕುರುಬ ಸಮುದಾಯದ ಬಗ್ಗೆ ಹೇಳಬೇಕು ಅಂತಂದರೆ, ಬಹಳ ಬೇಗ ಈ ಸಮುದಾಯ ಶಿಕ್ಷಣದ ಮಹತ್ವವನ್ನು ಅರಿತು ಎಲ್ಲ ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ, ಕೆಲವು ಕಡೆ ತಾಲೂಕು ಕೇಂದ್ರಗಳಲ್ಲಿ ಹಾಸ್ಟೆಲ್ಗಳನ್ನು ಶುರು ಮಾಡ್ತು. ಅದರ ಪರಿಣಾಮವಾಗಿ ಆ ಸಮುದಾಯದ ವಿದ್ಯಾರ್ಥಿಗಳು ಓದಿದವರು ಕೆಲಸ ಹಿಡಿದ್ರು. ಇವತ್ತು ರಾಜ್ಯದಲ್ಲಿ IAS IPS ಅಧಿಕಾರಿಗಳು ಇಲ್ಲದೆ ಇರ್ಬೋದು, ಕುರುಬ ಸಮುದಾಯದವರು ಹೆಚ್ಚು ಜನ ಇಲ್ಲದೆ ಇರ್ಬೋದು. ಆದರೆ ಕೆಳ ಹಂತದಲ್ಲಿ SDCಗಳು, FDCಗಳು, ಜಾಯಿಂಟ್ ಡೈರೆಕ್ಟರ್ಗಳು, ಈ ಥರದ KS ಆಫೀಸರ್ಗಳು, ಮತ್ತು ಉಪತಹಶೀಲ್ದಾರ್ಗಳು, ಕೆಲವು ಕಡೆ ತಹಶೀಲ್ದಾರ್ಗಳು ಪ್ರಮೋಷನ್ ಆಗಿ ಹೀಗೆ ಭಾಳ ಜನ ಇದ್ದಾರೆ. ಅದರಿಂದಾಗಿ ಮೊದಲಿಗೆ ಹಾಸ್ಟೆಲ್ ಮಾಡ್ತು, ಅನಂತರದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಳ್ತು, ಕ್ರಮೇಣ ರಾಜಕಾರಣದಲ್ಲೂ ಕೂಡ ಪಾತ್ರವನ್ನು ಪಡ್ಕೊಳ್ತು. ಸಿದ್ದರಾಮಯ್ಯನಂಥ ನಾಯಕ ಹೊರಹೊಮ್ಮಿದ್ರು. ಸೊ ಈಗ ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದೆ. ಇಂತಹ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ಚರ್ಚೆ ಹುಟ್ಕೊಂಡಿದ್ದು ಇತ್ತೀಚಿನ ವರ್ಷಗಳಲ್ಲಿ, ಕಳೆದ BJP ಅವಧಿನಲ್ಲಿ. ಇದರಿಂದ ಬಹಳ ದೊಡ್ಡ ಕುತಂತ್ರ ಇದೆ. ಸೊ ಈ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಬ್ರಾಕೆಟ್ನಿಂದ ಹೊರಗಡೆ ತರಬೇಕು ಅನ್ನುವ ರೀತಿಯಲ್ಲಿ RSS, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಖಚಿತವಾಗಿ ಹೇಳ್ತಿದ್ದೀನಿ, RSS ಅಂತ ಕುತಂತ್ರವನ್ನು ಮಾಡ್ತು. ಅವರನ್ನು ಹೊರಗಡೆ ತಂದರೆ ಆಗ ಹಿಂದುಳಿದ ವರ್ಗ ಪೂರ್ತಿ ಚಲ್ಲಾಪಿಲ್ಲಿ ಆಗುತ್ತೆ, ಒಡೆದೋಗುತ್ತೆ. ಒಡೆದೋದಂಥ ಒಂದಿಷ್ಟು ಸಮುದಾಯಗಳು, ಮತಗಳು ಆಬ್ವಿಯಸ್ಲಿ BJPಗೆ ಬರ್ತವೆ. ಅದರಿಂದ BJPಗೆ ಬಹಳ ದೊಡ್ಡ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ RSS ಇಂಥ ಕುತಂತ್ರವನ್ನು ಮಾಡ್ತು. ಈ RSS ಕುತಂತ್ರಕ್ಕೆ ಕೆಲವು ಕುರುಬರು ಕೂಡ ಬಲಿಯಾದರು. BJPಯಲ್ಲೇ ಆಗ ಮಿರಿಮಿರಿ ಮಿಂಚ್ತಾ ಇದ್ರು KS ಈಶ್ವರಪ್ಪ, ಈಗ ಮೂಲಗುಂಪಾಗಿದ್ದಾರೆ. ಅವರ ನೇತೃತ್ವದಲ್ಲೇ ಕುರುಬರನ್ನು ಒಡೆಯಲಿಕ್ಕೆ ತಂತ್ರವನ್ನು ಹೂಡಲಾಗಿತ್ತು. ದೊಡ್ಡ ಸಮಾವೇಶ ಮಾಡಿದರು, ಸಿದ್ದರಾಮಯ್ಯ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು, ಸಿದ್ದರಾಮಯ್ಯ ಹೋಗಿರಲಿಲ್ಲ. ಬಹುಶಃ ಅವರು ಈ ತಂತ್ರವನ್ನು ಗ್ರಹಿಸಿದ್ದು ಅನಿಸುತ್ತೆ, ಅಥವಾ ಮುಂದಾಗಬಹುದಾದ ಅಪಾಯವನ್ನು ಗ್ರಹಿಸಿದ್ದು ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಹೋಗಿರಲಿಲ್ಲ, ಕಡೆಗೆ ಅದು ಸಕ್ಸಸ್ ಆಗಲಿಲ್ಲ. ಈಗ ಜಾತಿ ಸಮೀಕ್ಷೆ ನಡೀತಿರುವಂಥ ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಿದೆ ಅಂತಂದರೆ, ಈಗ RSS ಪಾತ್ರ ಏನು ಇಲ್ಲ ಅಂತ ಅಂದ್ಕೊಳ್ಳೋ ಆಗಿಲ್ಲ. ಆದರೆ ಈಗ
RSS ಎಲ್ಲವನ್ನು ಮಾಡ್ತಿದೆ ಅನ್ನೋ ರೀತಿ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಒಂದು ಸಭೆ ಕರೆಯಿತು. ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಒಂದು ಸಭೆ ಕರೆಯಿತು. ಏನಪ್ಪ ಅಂತಂದರೆ ಈ ಕುರುಬರನ್ನು ಎಸ್ಟಿಗೆ ಸೇರಿಸುವಂಥ ವಿಷಯದಲ್ಲಿ ನಿರ್ಧಾರ ಮಾಡಲಿಕ್ಕೆ. ಜಾತಿ ಸಮೀಕ್ಷೆ ನಡೀತಿರುವಂಥ ಈ ಹೊತ್ತಿನಲ್ಲಿ ಸರ್ಕಾರ ಅಥವಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಸಭೆಯನ್ನು ಕರೆದಿದ್ದ್ಯಾಕೆ ಮತ್ತು ಕರೆದಿದ್ದ ಸಭೆಯನ್ನು ರದ್ದು ಮಾಡಿದ್ದ್ಯಾಕೆ ಅನ್ನುವಂಥ ಪ್ರಶ್ನೆಗಳು ಆಬ್ವಿಯಸ್ಲಿ ಈ ಕುತೂಹಲವನ್ನು ಜಾಸ್ತಿ ಮಾಡ್ತಿದ್ದಾವೆ. ಬಹುಶಃ ಸರ್ಕಾರಕ್ಕೆ ಅಂದರೆ ಸರ್ಕಾರ ಮುನ್ನಡೆಸೋರಿಗೆ ಈ ವಿಷಯವನ್ನು ಪರ್ಸ್ಯೂ ಮಾಡಬೇಕು ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಸಭೆಯನ್ನು ಕರೆಯಲಾಗಿತ್ತು. ಆದರೆ ಅದಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತ ಆಯಿತು. ಅದರಿಂದಾಗಿ ಸಭೆಯನ್ನು ರದ್ದು ಮಾಡಲಾಯಿತು ಅಂತ ಅಂದ್ಕೊಳ್ಬಹುದು. ಬಟ್ ಈ ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಷಯ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂಥ ವಿಷಯ. ಒಂದೊಮ್ಮೆ ಸೇರಿಸಿದ್ರು ಅಂತ ಅಂದ್ಕೊಳ್ಳಿ, ಕುರುಬರಿಗೆನ್ನ ಎಸ್ಟಿಗೆ ಸೇರಿಸಿದ್ರು ಅಂತ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಈಗಿರುವಂಥ ಪರಿಶಿಷ್ಟ ಪಂಗಡದ ಆ ಪ್ರವರ್ಗದಲ್ಲಿ 7% ವಾಲ್ಮೀಕಿ ಜನ ಇದ್ದಾರೆ. ಕುರುಬರ ಜನಸಂಖ್ಯೆ ಕೂಡ ಅಷ್ಟೇ ಇದೆ, 7%. ಒಂಚೂರು ಹೆಚ್ಚು ಕಡಿಮೆ ಎರಡೂ ಸಮುದಾಯಗಳ ಸಂಖ್ಯೆ ಒಂದೇ ಮಟ್ಟಕ್ಕಿದೆ. ಅಂದರೆ ಎಷ್ಟಾಗುತ್ತೆ, 7% ಪ್ಲಸ್ 7% ಅಂದರೆ 14%. ಒಟ್ಟಾರೆಯಾಗಿ ಅದಕ್ಕೆ ಮೀಸಲಾತಿ ಇರೋದೆಷ್ಟು, 7% ಮಾತ್ರ. ಅಂದರೆ ಈಗ ಅಲ್ಲಿ ಮೀಸಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಿಸ್ಬೇಕು. ಸುಮ್ಮನೆ ಸೇರಿಸ್ಬಿಡೋಕ್ಕಾಗಲ್ಲ. ಅದು ಇನ್ನೊಂದು ದೊಡ್ಡ ಎಕ್ಸಸೈಜ್. ಒನ್ಸ್ ಅಗೇನ್ ಅದು ಕೇಂದ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಚಾಲೆಂಜ್. ಅದರಿಂದ ಮಾಡೋಕ್ಕಾಗಲ್ಲ. ಆಯಿತು, ಬಟ್ ಅಲ್ಲಿ ಸೇರಿಕೊಂಡ್ರೆ ಅಲ್ಲಿ ಪೈಪೋಟಿ ಯಾರ ನಡುವೆ ಆಗುತ್ತೆ, ವಾಲ್ಮೀಕಿಗಳಿಗೂ ಮತ್ತು ಕುರುಬರ ನಡುವೆ ಪೈಪೋಟಿ ಶುರುವಾಗುತ್ತೆ. ಈಗ ಕುರುಬರು ಹಿಂದುಳಿದ ವರ್ಗಗಳ ಪೈಕಿ ದೊಡ್ಡ ಸಮುದಾಯ ಆಗಿರೋದ್ರಿಂದ ಮತ್ತು ಆ ಸಮುದಾಯಕ್ಕೆ ಇತರೆ ಎಲ್ಲ ಹಿಂದುಳಿದ ವರ್ಗಗಳ ಬೆಂಬಲ ಇರೋದ್ರಿಂದ ಅದೊಂದು ದೊಡ್ಡ ಗುಂಪು, ದೊಡ್ಡ ಶಕ್ತಿ, ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದೆ, ಬಹಳ ಪ್ರಭಾವಶಾಲಿಯಾಗಿ ಪರಿಣಮಿಸಿದೆ. ಅದು ಪ್ರತ್ಯೇಕಗೊಂಡಾಗ ಅಂದರೆ 7% ಜನ ಮಾತ್ರ ಇದ್ದಾರೆ ಕುರುಬರು ಅಂತ ಅಂದಾಗ ಆಗ ಅದೊಂದು ಐಸೋಲೇಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ. 7% ಜನಸಂಖ್ಯೆ ಇದೆ, ಕಮ್ಮಿ ಅಲ್ಲ ಖಂಡಿತಕ್ಕೂ. ಪೊಲಿಟಿಕಲಿ ಭಾಳ ನಿರ್ಣಾಯಕ ಪಾತ್ರ ವಹಿಸುವಂಥ ಜನಸಂಖ್ಯೆನೇ. ಆದರೆ ಅದೇ ಮುಖ್ಯ ಅಲ್ಲ, ಅದೇ ನಿರ್ಣಾಯಕ ಅಲ್ಲ. ಅವರಿಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಇದ್ದರೆ ಮಾತ್ರ, ಅವರಿಗೆ ಬೆಂಬಲಿಸುವಂತಹ ಇನ್ನೊಂದು ಸಮುದಾಯ ಇದ್ದರೆ, 1, 2, 3, 4 ಆ ಥರ ಸಮುದಾಯಗಳಿದ್ದರೆ ಮಾತ್ರ ಅವರು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು. ಇಲ್ಲಾಂದರೆ ಅಲ್ಲಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು. ಈ ಥರದ ಭಾಳ ಸೂಕ್ಷ್ಮವಾದಂಥ ಸಂಗತಿಗಳು ಇದಿದ್ದಾವೆ. ಆದರೂ ಕೂಡ ನಾನು ಆಗಲೇ ಹೇಳಿದಂಗೆ RSSನ ಕುತಂತ್ರಕ್ಕೆ ಕುರುಬ ನಾಯಕರು, ಕುರುಬ ಸಮುದಾಯದ ಕೆಲ ಮುಖಂಡರು ಒಳಗಾಗಿದ್ದರ ಪರಿಣಾಮವಾಗಿ ಹಿಂದೆ ಈ ಥರದೊಂದು ಚರ್ಚೆ ಶುರುವಾಗಿತ್ತು. ಈಗ ಅದು ಬೇರೆ ರೀತಿ ಪಡ್ಕೊಳ್ತಿದೆ. ಈಗ ಅದು ಜಾತಿ ಸಮೀಕ್ಷೆ ನಡೀತಿರುವ ಹೊತ್ತಿನಲ್ಲಿ ಶುರುವಾಗಿರೋದ್ರಿಂದ ಇದು ಮುಂದೆ ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಬಹುದೋ ಎನ್ನುವಂಥ ಕುತೂಹಲವನ್ನು ಕೂಡ ಹುಟ್ಟಾಕಿದೆ. ನೋಡಿ, ಒಂದು ಕಡೆ ಲಿಂಗಾಯತ ಮತ್ತು ವೀರಶೈವ ನಡುವೆ ಸಂಘರ್ಷ ಶುರುವಾಗಿದೆ. ಎಗೈನ್ ಅದನ್ನು ಹುಟ್ಟಾಕಿದ್ಯಾರು? RSS. ಅದನ್ನು ಮತ್ತೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಕುರುಬರ ವಿಷಯದಲ್ಲೂ ಕೂಡ ಹೀಗೆ ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸಮುದಾಯವನ್ನು, ಹಿಂದುಳಿದವರನ್ನ ಪರ್ಟಿಕ್ಯುಲರ್ಲಿ ಹೊಡೆಯುವಂಥ ಕೆಲಸವನ್ನು RSS ಮಾಡಿ, ಸಮುದಾಯದವ್ರಿಗೂ ಮಾಡಿ, ಅದಕ್ಕೆ ಸೂಕ್ತವಾದಂಥ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ, ಸೂಕ್ತವಾದಂಥ ಶಿಫಾರಸುಗಳನ್ನು ಮಾಡಿ, ತೀರ್ಮಾನಗಳನ್ನು ಮಾಡಲಿ ಸರ್ಕಾರ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.